ಹಿರಿಯೂರು ಕ್ಷೇತ್ರದ ಶಾಸಕರಾಗಿ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂತಹ ಸಚಿವ ಡಿ ಸುಧಾಕರ್ ನಿಧನರಾಗಿದ್ದಾರೆ. ಅನಾರೋಗ್ಯದಿಂದ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ರು ಡಿ ಸುಧಾಕರ್ ಅವರು. ಮೊದಲು ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಅಂಥೇಳಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಮೊಣಕಾಲು ಶಸ್ತ್ರಚಿಕಿತ್ಸೆಯೂ ಕೂಡ ಆಗಿರುತ್ತೆ, ಸುಧಾರಿಸ್ಕೊಳ್ತಾ ಇರ್ತಾರೆ. ಈ ಸಂದರ್ಭದಲ್ಲಿಯೇ ಇದ್ದಕ್ಕಿದ್ದ ಹಾಗೆ ಅವರ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ತತ್ಕ್ಷಣಕ್ಕೆ ತಪಾಸಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಶ್ವಾಸಕೋಶದಲ್ಲಿ ಸೋಂಕಾಗಿರೋದು ಡಾಕ್ಟರ್ ಕನ್ಫರ್ಮ್ ಮಾಡ್ತಾರೆ. ತತ್ಕ್ಷಣಕ್ಕೆ ಚಿಕಿತ್ಸೆ ಆಗಬೇಕು ಅನ್ನುವಂತಹ ಮಾತುಗಳನ್ನು ಕೂಡ ಡಾಕ್ಟರ್ ಆಡ್ತಾರೆ. ICUನಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದಲೂ ಕೂಡ ಡಿ ಸುಧಾಕರ್ ಅವರಿಗೆ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇತ್ತು. ಬಟ್ ಈಗ ಅನ್ಫಾರ್ಚುನೇಟ್ಲಿ ಚಿಕಿತ್ಸೆ ಫಲಿಸದೆ ಡಿ ಸುಧಾಕರ್ ಅವರು ನಮ್ಮನ್ನು ಬಿಟ್ಟು ಅಗಲಿ ಇರುವಂತಹದ್ದು, ಇಹಲೋಕವನ್ನು ತ್ಯಜಿಸಿದ್ದಾರೆ. ಸಾವಿರಾರು ಕಾರ್ಯಕರ್ತರನ್ನು ಬಿಟ್ಟು ಅಗಲಿದ್ದಾರೆ. ಈಗ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ತಮ್ಮ ನೆಚ್ಚಿನ ನಾಯಕನನ್ನು ಕಳೆದುಕೊಂಡು ಕಾರ್ಯಕರ್ತರಿಗೆ ಅನಾಥ ಭಾವ ಕಾಡ್ತಾ ಇದೆ. KPCC ಕಚೇರಿಯಲ್ಲೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದ್ದಾವೆ. 12 ಗಂಟೆಯ ನಂತರ ಪಾರ್ಥಿವ ಶರೀರವನ್ನು KPCC ಕಚೇರಿಗೆ ಶಿಫ್ಟ್ ಮಾಡಿ ಅಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಅಂತಿಮ ದರ್ಶನವನ್ನು ಪಡೆದುಕೊಳ್ಳುವುದಕ್ಕೆ ಪ್ಲಾನ್ ಆಗಿದೆಯಂತೆ. ತದನಂತರ ಬೆಂಗಳೂರಿನಿಂದ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರಕ್ಕೆ ಕರೆದುಕೊಂಡು ಹೋಗಲಾಗುತ್ತೆ. ಹುಟ್ಟೂರಿನಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸುವುದಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಡಿ ಸುಧಾಕರ್ ಅವರು ಹಿರಿಯೂರು ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದರು. ಅಲ್ಲಿಯ ಅಭಿವೃದ್ಧಿ ಕೆಲಸಗಳು, ನೀರಾವರಿ ಕೆಲಸದ ಮೂಲಕವೇ ಸತತವಾಗಿ ಗೆದ್ಕೊಂಡು ಬರ್ತಾ ಇದ್ದರು. ಕೆಲಸದ ಮೂಲಕವೇ ಮಾತನಾಡ್ತಾ ಇದ್ದಂತಹ ರಾಜಕಾರಣಿಯಾಗಿದ್ದರು ಡಿ ಸುಧಾಕರ್ ಅವರು. ತುಂಬ ಸೌಮ್ಯ ವ್ಯಕ್ತಿತ್ವ, ಅಬ್ಬರದ ಮಾತುಗಳಿರ್ತಿರಲಿಲ್ಲ. ಕಾರ್ಯಕರ್ತರುಗಳ ಜೊತೆಗೆ ಬೆರೀತಾ ಇದ್ದಿದ್ದು ಕೂಡ ಡಿ ಸುಧಾಕರ್ ಅವರನ್ನು ಸತತವಾಗಿ ಗೆಲ್ಲೋದಕ್ಕೆ ಕಾರಣವಾಗ್ತಾ ಇತ್ತು. ಡೀಟೇಲ್ಸನ್ನು ಕೊಡೋದಕ್ಕೆ ಸಿದ್ದರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದರಾಜು, ಈಗ ಮುಂದಿನ ಕ್ರಿಯೆಗಳ ಬಗ್ಗೆ ಯಾವ ರೀತಿ ಪ್ಲಾನ್ ಆಗ್ತಾ ಇದೆ ಅಂತ? ಹೌದು ಪ್ರೇಮ್ ಕುಮಾರ್, ಏನು ಡಿ ಸುಧಾಕರ್ ಯೋಜನಾ ಮತ್ತು ಸಾಂಖ್ಯಿಕ ಸಚಿವರು, ಹಿರಿಯೂರು ಶಾಸಕರು ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವರು ಕಾರ್ಯನಿರ್ವಹಿಸುತ್ತಿದ್ರು. ಇದೇನು ದಿವಂಗತ ಎನ್ ದಶರಥ ಅವರ ಮಗನಾಗಿ 1961ರಲ್ಲಿ ಮೇ 28ರಂದು ಜನಿಸಿದ್ದ ಇವರು ಇಂದು ಕೊನೆಯುಸಿರೆಳೆದಿದ್ದಾರೆ. ಹೀಗಾಗಿ ಜೈನ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳು ನೆರವೇರಲಿವೆ. ಹಾಗೆಯೇ ಅವರ ಅಂತ್ಯಕ್ರಿಯೆ ಕೂಡ ಚಳ್ಳಕೆರೆಯಲ್ಲಿ ನೆರವೇರಿಸಬೇಕು ಅಥವಾ ಹಿರಿಯೂರಿನಲ್ಲಿ ಮಾಡಬೇಕೆಂಬ ಚರ್ಚೆಗಳು ಕೂಡ ಈಗಾಗಲೇ ಅವರ ಕುಟುಂಬಸ್ಥರು ಹಾಗೂ ಆಪ್ತ ವಲಯಗಳಲ್ಲಿ ಚರ್ಚೆ ನಡೀತಾ ಇದೆ. ಹೀಗಾಗಿ ಅಂತಿಮ ತೀರ್ಮಾನವನ್ನ ಅವರ ಕುಟುಂಬಸ್ಥರಿಗೆ ಚರ್ಚಿಸಿ ತಿಳಿಸಲಾಗುವುದೆಂಬ ಮಾಹಿತಿ ಕೂಡ ತಿಳಿದು ಬಂದಿದ್ದು, ಇದು ಮಧ್ಯಾಹ್ನದ ವೇಳೆಗೆ ಅವರ ಪಾರ್ಥಿವ ಶರೀರ ಬಂದ್ರೆ ಚಳ್ಳಕೆರೆಗೆ ಧಾವಿಸಿದ್ರೆ ಹಿಂದೆ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು. ಒಂದು ವೇಳೆ ತಡವಾದ್ರೆ ನಾಳೆಗೆ ಅಥವಾ ಯಾವಾಗ ಮಾಡಬೇಕು ಅನ್ನೋದನ್ನ ನಿರ್ಧರಿಸ್ತೇವೆ ಎಂಬ ಮಾಹಿತಿ ಕೂಡ ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ. ಹಾಗೆ ಏನು ಚಳ್ಳಕೆರೆ ಮೊಟ್ಟ ಮೊದಲ ಬಾರಿಗೆ 2004ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಚಳ್ಳಕೆರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸಕರಾಗಿದ್ದಂತ ಸುಧಾಕರ್ ಅವರು ಈಗ ಹಿರಿಯೂರಿನ ಶಾಸಕರಾಗಿ ಆಯ್ಕೆಯಾಗಿದ್ರು. ಆದ್ರೆ ಎಲ್ಲ ಒಂದ್ ಕಡೆ ಕಳೆದ 1 ತಿಂಗಳಿಂದಲೂ ಕೂಡ ಚಿಕಿತ್ಸೆ ಪಡೆಯುತ್ತಿದ್ದಂತ ಸುಧಾಕರ್ ಇಂದು ಕೊನೆಯುಸಿರೆಳೆದಿದ್ದಾರೆ. ಹೀಗಾಗಿ ಅವರ ಬೆಂಬಲಿಗರು ಮತ್ತು ಆಪ್ತ ವಲಯದಲ್ಲಿ ನೀರವ ಮೌನ ಆವರಿಸಿದೆ. ಅವರ ಗ್ರಾಮದ ಚಳ್ಳಕೆರೆಯಲ್ಲಿ ಅವರ ಮನೆ ಮುಂಭಾಗದ ಸಂಪೂರ್ಣ ನೀರವ ಮೌನ ಆವರಿಸಿದ್ದು, ಇಂದು ಮಧ್ಯಾಹ್ನ ಅವರ ಪಾರ್ಥಿವ ಶರೀರ ಆಗಮಿಸುವ ಹಿನ್ನೆಲೆಯಲ್ಲಿ ಅವರ ಆಪ್ತರು ಕೂಡ ಈಗಾಗಲೇ ಮನೆಯ ಬಳಿ ಆಗಮಿಸ್ತಾ ಇದ್ದಾರೆ. ಹಾಗೆ ಏನೋ ಬೆಂಗಳೂರಿನ ಕೆಲವಷ್ಟು ಜನ ತೆರಳುತ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ತಿಳಿದು ಬಂದಿದೆ ಪ್ರೇಮ್ ಕುಮಾರ್. ಓಕೆ ಸಿದ್ದರಾಜು, ಈಗ ಈ ಅಂತಿಮ ವಿಧಿವಿಧಾನದಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಯಾರಾದರೂ ಭಾಗಿ ಆಗ್ತಾರಂತ? ಅಂದರೆ CM ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಆಗಮಿಸುವ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? KPCC ಕಚೇರಿಗೆ ಇಂದು ಮಧ್ಯಾಹ್ನ ಅವರ ಪಾರ್ಥಿವ ಶರೀರ ತೆರಳುವ ಹಿನ್ನೆಲೆಯಲ್ಲಿ ಅಲ್ಲಿ ಗಣ್ಯರು ಕೂಡ ಒಂದು ಅಂತಿಮ ದರ್ಶನ ಪಡೆಯುವಂತ ಸಾಧ್ಯತೆ ಇದೆ. ಆದ್ರೆ DK ಶಿವಕುಮಾರ್ ಆಪ್ತ ವಲಯದಲ್ಲಿ ಡಿ ಸುಧಾಕರ್ ಗುರುತಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಸೇರಿದಂತೆ CM ಕೂಡ ಈ ಒಂದು ಅಂತಿಮ ದರ್ಶನಕ್ಕೆ ಆಗಮಿಸುವಂತ ಸಾಧ್ಯತೆ ಹೆಚ್ಚಾಗಿದ್ದು, ಅಂತಿಮವಾಗಿ KPCCಯಿಂದ ನಿರ್ಧಾರ ತಿಳಿಸಬೇಕಿದೆ. ಆದ್ರೆ DK ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಚಳ್ಳಕೆರೆ ಆಗಮಿಸುವಂತ ಸಾಧ್ಯತೆ ಹೆಚ್ಚಾಗಿದೆ ಪ್ರೇಮ್ ಕುಮಾರ್. ಒಟ್ಟಾರೆ ಏನಂತಂದ್ರೆ ಡಿ ಸುಧಾಕರ್ ಸುಮಾರು ರಾಜಕೀಯ ವಲಯದಲ್ಲಿ ಅವರದೇ ಆದಂತ ಚಾರ್ಮ್ ಅನ್ನ ಇಟ್ಕೊಂಡಿದ್ರು, ಅಭಿವೃದ್ಧಿ ಕೆಲಸಗಳತ್ತ ಹೆಚ್ಚು ಒಲವು ಕೊಡ್ತಾ ಇದ್ರು. ಹಾಗೆ
ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮತ್ತು DCCB ಬ್ಯಾಂಕ್ ಅಧ್ಯಕ್ಷರಾಗಿ ಹಲವಾರು ಬಾರಿ ಆಯ್ಕೆಯಾಗಿದ್ದಂತ ಸುಧಾಕರ್ ರೈತರು ಮತ್ತು ಬಡವರ ಪರ ಧ್ವನಿಯಾಗಿದ್ರು. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದರೂ ಕೂಡ ದಲಿತರು ಹಿಂದುಳಿದವರ ಪರ ಹೆಚ್ಚು ಕಾಳಜಿ ವಹಿಸಿದಂತ ಸುಧಾಕರ್ ಈಗ ಕೊನೆಸೂರು ಎಳೆದಿರೋದು ಅವರ ಬೆಂಬಲಿಗರು ಮತ್ತು ಕಾಂಗ್ರೆಸ್ ವಲಯದಲ್ಲಿ ಭಾರಿ ದುಃಖ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಹೀಗಾಗಿ ಏನು ಸುಧಾಕರ್ ಅವರ ಪಾರ್ಥಿವ ಶರೀರ ಇಂದು ಮಧ್ಯಾಹ್ನದ ವೇಳೆಗೆ ತಲುಪಿದರೆ ಚಳ್ಳಕೆರೆಯಲ್ಲಿ ಅವರ ಸುಧಾಕರ್ ಅವರ ನಿರ್ಮಾಣ ಮಾಡಿದಂತ ಸುಧಾಕರ್ ಕ್ರೀಡಾಂಗಣದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು ಎಂದು ಅವರ ಆಪ್ತ ವಲಯದ ಮೂಲಗಳಿಂದ ತಿಳಿದು ಬಂದಿದೆ ಪ್ರೇಮ್ ಕುಮಾರ್.